ಕೆಲವೊಂದು ತುಂಬ ಸಣ್ಣ ಕಾಯಿಲೆಗಳು ನಮಗೆಲ್ಲ ಜೀವನದಲ್ಲಿ ಒಂದಲ್ಲ ಒಂದು ಸರಿ ಬಾಯಿಹುಣ್ಣು ಹಾಗೇ ಇರುತ್ತಲ್ವ. ಆದರೆ ಪದೇ ಪದೇ ಆದಾಗ ಅದರಿಂದ ಆಗೋ ತೊಂದರೆ ಹೆಚ್ಚು. ಬಾಯಿಹುಣ್ಣು ಅಂದರೆ ಈ ಬಾಯಿನ ಒಳಭಾಗದಲ್ಲಿ ಅಂದರೆ ತುಟಿ ಭಾಗ, ನಾಲಿಗೆ ಭಾಗ ಅಥವಾ ಇಲ್ಲಿ ಒಳಭಾಗದಲ್ಲಿ ಆಗೋ ತೊಂದರೆಗೆ ಬಾಯಿಹುಣ್ಣು ಅಂತಾರೆ. ಇದರಿಂದ ಏನಾಗುತ್ತೆ, ಚರ್ಮ ಕಿತ್ತೋಗಿರುತ್ತಲ್ಲಿ, ಖಾರ ತಿನ್ನೋಕ್ಕಾಗಲ್ಲ, ಮತ್ತು ತುಂಬ ಜಾಸ್ತಿ ಇದ್ದಾಗ ಮಾತು ಆಡೋಕ್ಕಾಗಲ್ಲ, ನೋವ್ತಾ ಇರುತ್ತೆ, ಕಿರಿಕಿರಿ ಮಾಡ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು, ತುಂಬ ಬಾಯಿಹುಣ್ಣು ಆಗ್ಬಿಟ್ಟಿತ್ತು, ನನ್ನ ಹೆಂಡ್ತಿ ಬಲವಂತವಾಗಿ ಒಂದು ಫಂಕ್ಷನ್ಗೆ ಕರ್ಕೊಂಡು ಹೋಗ್ಬಿಟ್ಲು. ಆದರೆ ಅಲ್ಲಿ ಯಾರ ಜೊತೆನೂ ನಾನು ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ ನೋವಿಂದ. ಎಲ್ಲರೂ ಏನಪ್ಪ ಇಷ್ಟೊಂದು ಅಹಂಕಾರ ಇವನಿಗೆ, ದೊಡ್ಡವನಾಗ್ಬಿಟ್ಟಿದ್ಯಾ, ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ ಅಂತೆಲ್ಲ ಅನ್ನೋಕ್ಕೆ ಶುರು ಮಾಡಿದ್ರು. ಆದರೆ ಹೇಗೆ ಹೇಳೋದು, ಇದನ್ನು ಅನುಭವಿಸ್ತವ್ರಿಗೆ ಗೊತ್ತು ಅಂತ ಬೇಜಾರು ಮಾಡ್ಕೊತಿದ್ದ. ಬಾಯಿಹುಣ್ಣು ಏನಕ್ಕೆ ಬರುತ್ತೆ? ಮುಖ್ಯವಾಗಿ ಇದು ಎಲ್ಲರೂ ಹೇಳ್ತಾರೆ, ವಿಟಮಿನ್ ಟ್ಯಾಬ್ಲೆಟ್ ತೊಗೊಂಬಿಡು ಬಾಯಿಹುಣ್ಣು ಬಂದರೆ ಅಂತ. ಆದರೆ ಅದು ಒಂದೇ ಕಾರಣ ಅಲ್ಲ, ವಿಟಮಿನ್ ಕೊರತೆ, B12 ಕೊರತೆಯಿಂದನೂ ಬರುತ್ತೆ. ಆದರೆ ಅದ್ರ ಜೊತೆಗೆ ಹೆಚ್ಚಾಗಿ ತುಂಬ ಖಾರವಾದ ಆಹಾರ ಪದಾರ್ಥ ಸೇವನೆ ಮಾಡಿದಾಗ, ಮತ್ತು ಹೆಚ್ಚಾಗಿ ಮದ್ಯ ಸೇವಿಸಿದ್ರೆ, ಕಾಫಿ ಟೀ ಹೆಚ್ಚಾಗಿ ಕುಡಿದ್ರೆ, ಹಣ್ಣು ತರಕಾರಿ ತುಂಬ ಕಡಿಮೆ ತೊಗೊಂಡಾಗ, ಮತ್ತು ಇರಿಟೇಷನ್ ಆಗುವಂಥ ಯಾವುದೇ ವಸ್ತು ಸೇವಿಸಿದಾಗ ಬಾಯಿಹುಣ್ಣಾಗುತ್ತೆ. ಇದಲ್ಲದೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗಲೂ ಕೂಡ ಬಾಯಿಹುಣ್ಣಾಗುತ್ತೆ. ಅವಾಗ ಏನಾಗುತ್ತೆ, ಇಮ್ಯುನಿಟಿ ಕಡಿಮೆ ಇದ್ದ ಬ್ಯಾಕ್ಟೀರಿಯಾ, ವೈರಸ್ ಅಟ್ಯಾಕ್ ಮಾಡಿ ಅದರಿಂದನೂ ಬಾಯಿಹುಣ್ಣುಗಳಾಗುತ್ತೆ. ಮುಖ್ಯವಾಗಿ ಹರ್ಪೀಸ್ ಸಿಂಪ್ಲೆಕ್ಸ್ ಅಂತ ಒಂದು ತೊಂದರೆ ಇದೆ, ಇದು ವೈರಸ್ನಿಂದ ಆಗೋ ತೊಂದರೆ. ಅವಾಗ ಏನಾಗುತ್ತೆ, ಬಾಯಿ ಸುತ್ತ ಈ ತುಟಿ ಮೇಲೆ ಸಣ್ಣ ಸಣ್ಣ ಗುಳ್ಳೆ ಆಗುತ್ತೆ, ನೀರು ತುಂಬಿಕೊಂಡಿರುತ್ತೆ, ಅದು ಒಡೆದು ಅಲ್ಸರ್ ಥರ ಆಗುತ್ತೆ. ಎಲ್ಲರೂ ಏನು ಅನ್ಕೊತಾರೆ, ಬಾಯಿಹುಣ್ಣು ಅನ್ಕೊತಾರೆ, ಆದರೆ ಅದು ಬಾಯಿಹುಣ್ಣಲ್ಲ, ಅದು ಹರ್ಪೀಸ್ ಸಿಂಪ್ಲೆಕ್ಸ್ ಅನ್ನೋ ಒಂದು ತೊಂದರೆ. ಇದ್ರ ಬಗ್ಗೆನೂ ನಾವು ನೆನಪಲ್ಲಿ ಇಟ್ಕೋಬೇಕು. ಜೊತೆಗೆ ಗ್ಯಾಸ್ಟ್ರಿಕ್ಕು, ಲಿವರ್ ತೊಂದರೆ ಇದ್ದಾಗಲೂ ಕೂಡ ಬಾಯಿಹುಣ್ಣು ಆಗೋ ಸಾಧ್ಯತೆ ಹೆಚ್ಚು. ಇದನ್ನು ಹೇಗೆ ನಾವು ವಾಸಿ ಮಾಡ್ಕೋಬೋದು? ಬಾಯಿಹುಣ್ಣು ಬಂದಾಗ ನಾವು ಮುಖ್ಯವಾಗಿ ಮೊಸರು, ಹಣ್ಣು, ತರಕಾರಿ ಇದನ್ನೆಲ್ಲ ಹೆಚ್ಚಾಗಿ ಸೇವನೆ ಮಾಡಬೇಕು. ಆವಾಗ ಇರಿಟೇಷನ್ ಕಡಿಮೆ ಇರುತ್ತೆ. ಜೊತೆಗೆ ಅದಕ್ಕೆ ಸರಿ ಹೊಂದುವಂಥ ಹೋಮಿಯೋಪತಿ ಔಷಧಿ ಕೊಟ್ಟಾಗ ಬಾಯಿಹುಣ್ಣು ವಾಸಿ ಆಗುತ್ತೆ. ಮತ್ತು ಮುಖ್ಯವಾಗಿ ಪದೇ ಪದೇ ಬರೋದು ತಪ್ಪುತ್ತೆ. ನಾವು ಬಾಯಿಹುಣ್ಣು ಬರೋರಿಗೆ ಮೊದಲು ಕೇಳೋ ಪ್ರಶ್ನೆ, ನೀವು ಪೇಸ್ಟ್ ಏನಾದ್ರು ಬದಲಾವಣೆ ಮಾಡಿದ್ದೀರಾ ಅಂತ. ಕೆಲವೊಂದು ಸತಿ ನಾವು ಯಾವುದೋ ಒಂದು ಪೇಸ್ಟ್ಗೆ ಅಡ್ಜಸ್ಟ್ ಆಗಿರ್ತೀವಿ, ಹೊಸದೊಂದು ಯಾವುದೋ ರಿಲೇಟಿವ್ ಮನೆಗೆ ಹೋಗಿರ್ತೀವಿ, ಬೇರೆ ಊರಿಗೆ ಹೋಗಿರ್ತೀವಿ, ಹೊಸ ಪೇಸ್ಟ್ ಉಪಯೋಗಿಸಿರ್ತೀವಿ, ಅವಾಗಲೂ ಕೂಡ ಬಾಯಿಹುಣ್ಣು ಬರೋ ಸಾಧ್ಯತೆ ಹೆಚ್ಚು. ಇದನ್ನು ನಾವು ನೆನ್ಪಿಟ್ಕೊಂಡಿರ್ಬೇಕು. ಹೋಮಿಯೋಪತಿನಲ್ಲಿ ವ್ಯಕ್ತಿಗೆ ಔಷಧ, ಕಾಯಿಲೆಗಲ್ಲ. ಅದೇ ರೀತಿ ಆ ವ್ಯಕ್ತಿ ಯಾವ ರೀತಿ ಇದ್ದಾನೆ, ಅವನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ಮೊದಲು ಅಧ್ಯಯನ ಮಾಡ್ತೀವಿ. ಮೊನ್ನೆ ಒಬ್ಬ ಹುಡುಗ ಬಂದಿದ್ದ, ಪದೇ ಪದೇ ಬಾಯಿಹುಣ್ಣು, ವರ್ಷದಲ್ಲಿ ಒಂದು 8 ತಿಂಗಳು ಬಾಯಿಹುಣ್ಣು ಇರುತ್ತೆ ಅಂತ. ಅವನ ಸ್ವಭಾವನ ಅಧ್ಯಯನ ಮಾಡಿದಾಗ ತುಂಬ ಸೌಮ್ಯ ಸ್ವಭಾವದವನು, ಭಾಳ ಚೆನ್ನಾಗಿ ಓದ್ತಾನೆ, ಅವನ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾನೆ, ಮತ್ತು ತುಂಬ ಚೆನ್ನಾಗಿ ಚಿತ್ರ ಬರೀತಾನೆ. ಇದೆಲ್ಲ ಅಂಶನ ಪರಿಗಣಿಸಿ ಅವನಿಗೆ ಕಾರ್ಸಿನೋಸಿನ್ ಅನ್ನೋ ಔಷಧಿನ ಕೊಟ್ಟು ಈಗ 1 ವರ್ಷ ಆಗಿದೆ, ಯಾವುದೇ ರೀತಿ ಅವನಿಗೆ ಬಾಯಿಹುಣ್ಣಿನ ಸಮಸ್ಯೆ ಇಲ್ಲ. ಅದೇ ರೀತಿ ಒಬ್ಬರು ಮಹಿಳೆ ನನ್ನ ಹತ್ರ ಬಂದಿದ್ದರು, ಅವ್ರಿಗೂ ಕೂಡ ಪದೇ ಪದೇ ಬಾಯಿಹುಣ್ಣು. ಮತ್ತು ಅವ್ರ ಸ್ವಭಾವ ಏನಂದರೆ, ಒಂದು ಸತಿ ಅವ್ರಿಗೆ ತಪ್ಪು ಅನ್ನಿಸ್ಬಿಟ್ರೆ, ಯಾರು ತಪ್ಪು ಮಾಡಿದ್ದಾರೆ ಅನಿಸುತ್ತೆ, ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ಅವ್ರ ಜೊತೆ ಮಾತೇ ಬಿಟ್ಬಿಡ್ತಾರೆ. ಜೊತೆಗೆ ಈ ತುಟಿಯ ಒಳಭಾಗದಲ್ಲಿ ಅವ್ರಿಗೆ ಅಲ್ಸರ್ ಜಾಸ್ತಿ, ನಾಲಿಗೆ ಮೇಲಲ್ಲ. ಮೋಷನ್ನು ದಿನಕ್ಕೆ 4-5 ಸತಿ ಹೋಗ್ತಾರೆ, ಚಳಿ ತಡೆಯಲ್ಲ, ಪದೇ ಪದೇ ಅವ್ರಿಗೆ ನೆಗಡಿ ಆಗ್ತಾ ಇರುತ್ತೆ, ಶೀತದ ಸ್ವಭಾವ. ಇದೆಲ್ಲ ಅಂಶನ ನಾವು ಪರಿಗಣಿಸಿ ಅವ್ರಿಗೆ ನೈಟ್ರಿಕ್ ಆ್ಯಸಿಡ್ ಅನ್ನೋ ಔಷಧಿ ಕೊಟ್ಟಾಗ ಅವ್ರಿಗೆ ಪದೇ ಪದೇ ಬಾಯಿಹುಣ್ಣಾಗೋದು ತಪ್ಪಿತು. ಹೀಗೆ ಬಾಯಿಹುಣ್ಣು ಸಣ್ಣ ಸಮಸ್ಯೆ ಆದ್ರೂ ಅದು ಕೊಡೋ ತೊಂದರೆ ತುಂಬ ಜಾಸ್ತಿ. ಅದನ್ನು ಅಲಕ್ಷ್ಯ ಮಾಡದೆ ಗಂಭೀರವಾಗಿ ಪರಿಗಣಿಸಿ ನಾವು ಹೆಚ್ಚು ಹಣ್ಣು ತರಕಾರಿಗಳನ್ನು ಸೇವಿಸಿ, ಸೂಕ್ತವಾದ ಹೋಮಿಯೋಪತಿ ಔಷಧಿ ಮತ್ತು ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಬಾಯಿಹುಣ್ಣು ಸಮಸ್ಯೆ ಯಾವತ್ತೂ ನಮಗೆ ಬರಲ್ಲ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.